ನಮಸ್ತೆ ಬಂಧುಗಳೇ, ನಾವು ಮಾಡಿದಂಥ ಒಳ್ಳೆ ಕೆಲಸ ಮತ್ತೆ ವಾಪಸ್ಸು ಯಾವ ರೀತಿ ಬರುತ್ತೆ ಅನ್ನೋದಕ್ಕೆ ಪವನ್ ಕಲ್ಯಾಣ್ ಅವರೇ ಸಾಕ್ಷಿಯಾಗಿದೆ. ಪವನ್ ಕಲ್ಯಾಣ್ ಅವರ ಮಗನಿಗೆ ರೀಸೆಂಟಾಗಿ ಸಿಂಗಾಪುರದಲ್ಲಿ ಅವರ ಶಾಲೆಯಲ್ಲಿ ಅಗ್ನಿ ಅವಘಡ ಆಗಿ ಹಲವಾರು ಸುಟ್ಟ ಗಾಯಗಳಾಗಿ ಮತ್ತು ಲಂಗ್ಸ್ಗೆ ಹೊಗೆ ತುಂಬಿಕೊಂಡು ಆ ಹುಡುಗ ಸೀರಿಯಸ್ ಆಗಿರ್ತಾರೆ. ಬಟ್ ಅರ್ಥ ಮಾಡ್ಕೋಬೇಕು, ಅದೇ ಶಾಲೆಯಲ್ಲಿ ಸುಮಾರು ಮಕ್ಕಳು ಡೆತ್ ಆಗಿರ್ತಾರೆ. ಆದರೆ ಪವನ್ ಕಲ್ಯಾಣ್ ಅವ್ರ ಮಗ ಬದುಕಿದ್ದಕ್ಕೆ ಕಾರಣ ಯಾವುದೋ ಒಂದು ದೈವಶಕ್ತಿನೇ ಕಾರಣ ಅಲ್ವಾ. ಸೊ ಈಗ ನಾವು ಇನ್ಸಿಡೆಂಟ್ಗೆ ಬರೋಣ. ಇವರು ಈಗ ರೀಸೆಂಟಾಗಿ ಹಲವಾರು ಗಾರೆ ಕೆಲಸ ಮಾಡುವ ಎಷ್ಟೋ ಬಡವರಿಗೆ ಅವರಿಗೆ ಸರ್ಕಾರದಿಂದ ಹೋರಾಟ ಮಾಡಿ ಅವರಿಗೆ ಹಲವಾರು ಮನೆಗಳನ್ನು ಅವರಿಗೆ ಸರ್ಕಾರದಿಂದ ಸಿಗುವ ಸವಲತ್ತುಗಳನ್ನ ಕೊಡಿಸ್ತಾರೆ. ಹಾಗೆಯೇ ಹಿಂದೂ ಧರ್ಮದ ಬಗ್ಗೆ, ಸೇವೆಯ ಬಗ್ಗೆ ಪ್ರಾಮಾಣಿಕವಾಗಿ ಅವ್ರೇನು ಮಾಡ್ತಾರೆ, ಕೆಲಸ ಮಾಡ್ತಾರೆ. ಯಾವುದೇ ಧರ್ಮವನ್ನು ತೇಜೋದೆ ಮಾಡಲ್ಲ, ಎಲ್ಲ ಧರ್ಮದವ್ರನ್ನೂ ಪ್ರೀತಿಯಿಂದ ನೋಡುವಂಥ ಒಂದು ಆಡಳಿತವನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಅವರು ಮಾಡಿದಂಥ ಒಳ್ಳೆಯ ಕೆಲಸಗಳು ಯಾವ ರೀತಿ ಅವರ ಮಗುವನ್ನು ಕಾಪಾಡಿದೆ ಅನ್ನೋದಕ್ಕೆ ಇಲ್ಲೇ ಸಾಕ್ಷಿಯಾಗಿದೆ. ಅದೇ ಆ ಸಿಂಗಾಪುರದಲ್ಲಿ ಶಾಲೆಯಲ್ಲಿ ಅಗ್ನಿ ಅವಘಡ ಸಂಭವ ಆದಾಗ ಎಲ್ಲ ಮಕ್ಕಳು ಉಸಿರುಕಟ್ಟುವ ವಾತಾವರಣದಿದ್ದಾಗ ಅಲ್ಲಿನ ಎಮರ್ಜೆನ್ಸಿ ಒಂದು ರೆಸ್ಕ್ಯೂ ಟೀಮ್ ಬರೋದು ಲೇಟ್ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಪಕ್ಕದ ಬಿಲ್ಡಿಂಗಲ್ಲಿ ಕೆಲಸ ಮಾಡ್ತಿರುವಂಥ ಗಾರೆ ಕೆಲಸದ ಕೆಲವು ಮಕ್ಕಳು, ಹುಡುಗರು ಹೋಗಿ ಪವನ್ ಕಲ್ಯಾಣ್ ಮಗ ಅಂತ ಗೊತ್ತಿರೋದಿಲ್ಲ, ಆದರೆ ಹೋಗಿ ರೆಸ್ಕ್ಯೂ ಮಾಡಿ ಎಷ್ಟೋ ಮಕ್ಕಳನ್ನ ಸೇವ್ ಮಾಡ್ತಾರೆ. ಇದಲ್ವಾ ಅಂದರೆ ಹೇಳ್ತಾ ಇರ್ತಾರೆ, ನಾವು ಮಾಡಿದ ಒಳ್ಳೆ ಕೆಲಸ ಯಾವತ್ತಾದ್ರೂ ನಮ್ಮನ್ನ ಕಾಪಾಡುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ ಅಲ್ವಾ. ನಾವು ಇವರ ಹಿಸ್ಟ್ರಿ ತೆಗೆದಾಗ, ಪವನ್ ಕಲ್ಯಾಣ್ ಹಿಸ್ಟ್ರಿ ತೆಗೆದಾಗ ಇವರು ಯಾವುದೇ ರೀತಿ ಎಲೆಕ್ಷನಲ್ಲಿ ಗೆದ್ದಿರಲ್ಲ. ಸೂರ್ಯಾಪೇಟದಲ್ಲಿ ಇವರಿಗೆ ತುಂಬ ಅವಮಾನ ಆಗುತ್ತೆ. ಒಬ್ಬ ವ್ಯಕ್ತಿ ಕೂಡ ಚಪ್ಪಲಿ ಎಸಿತಾನೆ ಇವ್ರ ಮೇಲೆ. ಆದರೆ ಚಪ್ಪಲಿ ಎಸ್ತಂಥ ಸಂದರ್ಭದಲ್ಲಿ ಇವರಿಗೆ ಗೌರವದ ಅವಮಾನ ಆಗುತ್ತೆ. ಆಗ ಅಲ್ಲಿನ ಸೂರ್ಯಾಪೇಟದಲ್ಲಿರುವ ಮಹಾವತಾರ ಬಾಬಾಜಿ ಭಕ್ತಾದಿಗಳು ಬಂದು ಗುರುಗಳ ಹತ್ರ, ಅದೇ ದಿನ ಗುರುಗಳ ಒಂದು ಫಂಕ್ಷನ್ ಇರುತ್ತೆ, ಆ ದಿನ ಬಂದುಬಿಟ್ಟು ಪವನ್ ಕಲ್ಯಾಣ್ ಅವರು ಗೆಲ್ಲಬೇಕು, ಪವನ್ ಕಲ್ಯಾಣ್ ಅವರು ಗೆಲ್ಲೋ ಥರ ಆಶೀರ್ವಾದ ಮಾಡಿಕೊಡಿ ಅಂತ ಸುಮಾರು ಒಂದು 30-40 ಜನ ಬಂದು ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ಮಾಡಿದ್ರೆ ಗುರುಗಳ ಆಶೀರ್ವಾದ ಅಂತಲೇ ಆ ದಿನ ಅವರು ಆಶೀರ್ವಾದ ಮಾಡಿದ ನಂತರ ಮಹಾವತಾರ ಬಾಬಾಜಿಯವರ ಅನುಗ್ರಹದಿಂದ ಪವನ್ ಕಲ್ಯಾಣ್ ಅವರು ಏನಾಗ್ತಾರೆ, ಮಿನಿಸ್ಟರ್ ಆಗ್ತಾರೆ. ಈ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಆದರೆ ಸೂರ್ಯಾಪೇಟದಲ್ಲಿರುವ 50-100 ಜನ ಸಾಕ್ಷಿಯಾಗಿ ಕ್ಯಾಮ್ರಾದಲ್ಲಿ ಕೂಡ ರೆಕಾರ್ಡ್ ಆಗಿದೆ. ಅಲ್ಲಿ ಪ್ರಾರ್ಥನೆ ಮಾಡಿದ್ದು ನಿಜ, ಇದು ಸತ್ಯ, ಅದಕ್ಕೆ ಎವಿಡೆನ್ಸ್ ಕೂಡ ಇದೆ. ಸೊ ಹೀಗೆ ನಾವು ಮಾಡಿದ ಒಂದು ಒಳ್ಳೆಯ ಕೆಲಸ ಅನ್ನೋದು ನಮಗೆ ರಿಟರ್ನ್ ಆಗುತ್ತೆ ಅನ್ನೋದಕ್ಕೆ ಇದೆ ಸಾಕ್ಷಿ. ಮಹಾವತಾರ ಬಾಬಾಜಿಯವರ ಆಶೀರ್ವಾದದಿಂದನೇ ಅವರ ಮಗು ಬದುಕಿರೋದಕ್ಕೆ ಇದಕ್ಕಿಂತ ಅಚಲವಾದ ಸಾಕ್ಷಿ ಯಾವುದೂ ಇಲ್ಲ. ಯಾಕಂದರೆ ಒಂದು ಅರ್ಥ ಮಾಡ್ಕೊಳ್ಳಿ, ಆ ಬೇರೆ ಮಕ್ಕಳು ಸತ್ತಿದ್ದಾರೆ, ಈ ಮಗುಗೆ ಯಾವುದೋ ಒಂದು ಶಕ್ತಿಯಿಂದ ರಕ್ಷಣೆ ಸಿಕ್ಕಿದೆ ಅಂದರೆ ಅರ್ಥ ಮಾಡ್ಕೋಬೇಕಾಗ್ತದೆ, ಯಾವುದೋ ಒಂದು ಬಲ ಅವ್ರನ್ನ ಕಾಪಾಡಿದೆ. ಅವ್ರು ಮಾಡಿರೋ ಕರ್ಮಗಳೆಲ್ಲ ಕಡಿಮೆಯಾಗಿ ಯಾವುದೋ ಒಂದು ಶಕ್ತಿ ಅವ್ರನ್ನ ಕಾಪಾಡಿದೆ. ಓಂ ಕ್ರಿಯಾ ಬಾಬಾಜಿ.